ಸುಮಲತಾ ಅಂಬರೀಶ್ ಅವರನ್ನ ಸೋಲಿಸಲೇಬೇಕು ಅಂತ ಸಿಎಂ ಕುಮಾರಸ್ವಾಮಿ ಪಣ ತೊಟ್ಟು ಕುತಂತ್ರ ಮಾಡಿದಷ್ಟು ಸುಮಲತಾ ಅಂಬರೀಶ್ ಪಾಲಿಗೆ ದೈವಬಲ ಹೆಚ್ಚಾಗುತ್ತಲೇ ಇದೆ. ಯಾಕಂದ್ರೆ ಈಗ ಸುಮಲತಾ ಅಂಬರೀಶ್ ಪಾಲಿಗೆ ಸಿಕ್ಕಿರೋದು 1000 ಆನೆಯ ಬಲ. ಒಡೆಯರ್ ಕುಟುಂಬದ ಅರಮನೆ ಸಂಕಷ್ಟದಲ್ಲಿದ್ದಾಗ ನೆರವಾದವರು ರೆಬಲ್ ಸ್ಟಾರ್ ಅಂಬರೀಶ್. ಆ ಸಹಾಯವನ್ನ ಒಡೆಯರ ಫ್ಯಾಮಿಲಿ ಮರ್ತಿಲ್ಲ. ಆದ್ದರಿಂದಲೇ ಇವತ್ತು ಸುಮಲತಾ ಅಂಬರೀಶ್ ಅವರಿಗೆ ಬೆಂಬಲ ನೀಡಿದೆ ಒಡೆಯರ ರಾಜ ಮನೆತನ. ಅಂಬರೀಶ್ ಅವರಿಗೂ ನಮ್ಮ ಕುಟುಂಬಕ್ಕೂ ಅವಿನಾಭಾವ ಸಂಬಂಧ ಇದೆ. ನಮ್ಮ ತಂದೆ ಶ್ರೀಕಂಠದತ್ತ ನರಸಿಂಹರಾಜ ಒಡೆಯರ್ ಅಂಬರೀಶ್ ಜೊತೆಯಲ್ಲಿ 35 ವರ್ಷಗಳ ಒಡನಾಟ ಇಟ್ಟುಕೊಂಡಿದ್ದರು. ಅರಮನೆಯ ಕಷ್ಟದ ಸಂದರ್ಭದಲ್ಲಿ ಅಂಬರೀಶ್ ಅವರು ಬೆನ್ನೆಲುಬಾಗಿ ನಿಂತಿದ್ದರು. ಅವರ ಸಹಾಯವನ್ನ ಮರೆಯುವಂತಿಲ್ಲ. ಅವರಿಗೆ ಮೈಸೂರು ರಾಜಮನೆತನದ ಎಂದಿಗೂ ಕೃತಜ್ಞವಾಗಿರುತ್ತದೆ ಎಂದು ರಾಜವಂಶಸ್ಥ ಯದುವೀರ್ ಒಡೆಯರ್ ಹೇಳಿದ್ದಾರೆ. ಮೈಸೂರಿನಲ್ಲಿ ಮಾತನಾಡಿದ ಅವರು, ಸುಮಲತಾ ಮಂಡ್ಯದಲ್ಲಿ ಸ್ಪರ್ಧೆ ಮಾಡಿದ್ದಾರೆ ಎಂಬ ವಿಷಯಕ್ಕೆ ಪ್ರತಿಕ್ರಿಯೆ ನೀಡಿ ಅವರು ಹೋರಾಟಕ್ಕೆ ಒಳ್ಳೆಯದಾಗಲಿ, ಬಹಿರಂಗ ಪ್ರಚಾರಕ್ಕೆ ನಾನು ತೆರಳುವುದಿಲ್ಲ. ನಾನು ರಾಜಕೀಯದಿಂದ ದೂರ ಇದ್ದೇನೆ. ಮಂಡ್ಯದ ಜನರಿಗೆ ಗೊತ್ತಿದೆ. ಮುಂದಿನ ದಿನಗಳಲ್ಲಿ ಅವರೇ ಉತ್ತರ ನೀಡಲಿದ್ದಾರೆ ಎಂದು ಪರೋಕ್ಷವಾಗಿ ಸುಮಲತಾ ಅಂಬರೀಶ್ಗೆ ಬೆಂಬಲ ಸೂಚಿಸಿದ್ದಾರೆ. ಒಳ್ಳೆಯ ಕೆಲಸ ಆಲೋಚನೆ ಮಾಡುವವರಿಗೆ ಅರಮನೆ ತೆರೆದ ಬಾಗಿಲು ತೆರೆದಿರುತ್ತದೆ ಹೀಗೆಂದು ರಾಜವಂಶಸ್ಥ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ತಿಳಿಸಿದರು. ನಟ ಉತ್ತಮ ಪ್ರಜಾಕೀಯ ಪಕ್ಷದ ಉಪೇಂದ್ರ ಅರಮನೆಗೆ ಭೇಟಿ ನೀಡಿದ ಬಗ್ಗೆ ಸುದ್ದಿಗಾರರು ಕೇಳಿದ ಪ್ರಶ್ನೆಗೆ ಉತ್ತರಿಸಿದ ಅವರು, ಯಾವುದೇ ರಾಜಕೀಯ ಪಕ್ಷಗಳನ್ನು ನಾನು ಬೆಂಬಲಿಸುವುದಿಲ್ಲ. ಆದರೆ ಉಪೇಂದ್ರ ಅವರು ತಮ್ಮ ಪಕ್ಷದ ಹೊಸ ಆಲೋಚನೆ ಬಗ್ಗೆ ಹೇಳಿದ್ರು. ಅವರಿಗೂ ನಮ್ಮ ರಾಜಮನೆತನಕ್ಕೂ ಸಂಪರ್ಕ ಇದೆ. ಆ ಹಿನ್ನೆಲೆಯಲ್ಲಿ ಅವರು ಅರಮನೆಗೆ ಭೇಟಿ ನೀಡಿದ್ರು ಎಂದು ಯದುವೀರ್ ಹೇಳಿದ್ರು. ಮಂಡ್ಯ ಮೈಸೂರು ಭಾಗದಲ್ಲಿ ಒಡೆಯರ್ ರಾಜಮನೆತನವನ್ನ ದೈವ ಸಮಾನವಾಗಿ ಕಾಣುತ್ತಾರೆ. ಮಂಡ್ಯದ ಪ್ರತಿ ಮನೆಯಲ್ಲಿ ಒಡೆಯರ್ ಫೋಟೋ ಕಾಣಬಹುದು. ಅಂತಹ ಒಡೆಯರ್ ಬೆಂಬಲ ಸಿಕ್ಕಿರುವಾಗ ಇನ್ನು ನಿಖಿಲ್ ಅಲ್ಲ, ಸ್ವತಃ ಕುಮಾರಸ್ವಾಮಿ ಅಖಾಡ ಕೆಳೆದ್ರು ಸುಮಲತಾ ಅಂಬರೀಶ್ ಜಯ ಶತ ಸಿದ್ಧ ಅಂತಿದ್ದಾರೆ ಮಂಡ್ಯದ ಜನ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.